ಮಾನ್ವಿಯಲ್ಲಿ ಕನ್ನಡ ಸೇನೆ ಕರ್ನಾಟಕ ಪದಾಧಿಕಾರಿಗಳ ಆಯ್ಕೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸೇನೆ ಕರ್ನಾಟಕ ಸಂಘದ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಬಸವರಾಜ ಮೈಲಾರಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ ಮರಕಂದನಿ ಮಾತನಾಡಿ, ಕನ್ನಡ ನಾಡು ನುಡಿಗಾಗಿ ಹೋರಾಟ ನಡೆಸುವುದು ನಮ್ಮ ಉದ್ದೇಶ. ಬಡವರು ಅನ್ಯಾಯಕ್ಕೊಳಗಾದರೆ ಅವರಿಗೆ ನ್ಯಾಯ ಕೊಡಿಸಬೇಕು. ಮಾನ್ವಿಯಲ್ಲಿ ಹಲವು ಸಮಸ್ಯೆಗಳಿವೆ. ಸಂಘಟನೆಯ ಕಾರ್ಯಕರ್ತರು ಅದನ್ನು ಪರಿಹರಿಸಲು ಮುಂದಾಗಬೇಕು ಎಂದು ಸಲಹೆಯನ್ನ ನೀಡಿದರು. ಹಾಗೂ ರಾಜ್ಯಾಧ್ಯಕ್ಷರ ಬೆಂಬಲ ನಮ್ಮೊಂದಿಗೆ ಇದೆ. ಹೀಗಾಗಿ ಸಾಮಾಜಿಕ ಹೋರಾಟ ಮತ್ತು ಅನ್ಯಾಯದ ಅಕ್ರಮದ ವಿರುದ್ಧ ಧ್ವನಿ ಎತ್ತಿ ಜನರ ಹಿತಕ್ಕಾಗಿ ಸಂಘಟನೆಯ ಕಾರ್ಯಕರ್ತರು ಸದಾ ಸಿದ್ಧರಿರಬೇಕು ಎಂದರು. ತಾಯಿ ಭುವನೇಶ್ವರ ಸೇವೆಯನ್ನು ಮಾಡುವಂಥ ಕೆಲಸ ನಮ್ಮ ಕನ್ನಡ ಸೇನೆದಾಗಿದ್ದು, ಎಲ್ಲೇ ಯಾವುದೇ ಸಮಸ್ಯೆ ಇರಲಿ, ಗಡಿ ವಿಷಯ ಬಂದಾಗ, ನೆಲ ಜಲ ನೀರಿನ ವಿಷಯ ಬಂದಾಗ, ಭಾಷೆ ವಿಷಯ ಬಂದಾಗ ಅಷ್ಟು ಮೊದಲನೇದಾಗಿ ಹೋರಾಟ ಮಾಡುವುದು ನಮ್ಮ ಕನ್ನಡ ಸೇನೆ ಕರ್ನಾಟಕ. ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ KR ಕುಮಾರಣ್ಣನವರ ನೇತೃತ್ವದಲ್ಲಿ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಅವರು ಸಂಘಟನೆಯನ್ನು ಕಟ್ತಾ ಇದ್ದಾರೆ. ಯಾವುದೇ ಕನ್ನಡಿಗರಿಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡುವುದು, ನೆಲ ಜಲಕ್ಕಾಗಿ ಹೋರಾಟಗಳನ್ನು ಮಾಡುವುದು, ಅನೇಕ ಸಂದರ್ಭಗಳಲ್ಲಿ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಿದ ಇತಿಹಾಸ ಇದೆ. ಆಮೇಲೆ 371 ಇದು ಜಾರಿಗಾಗಿ ಅನುಚ್ಛೇದಕ್ಕಾಗಿ ಇಡೀ ನಮ್ಮ ಕೇಂದ್ರದಲ್ಲಿ ದೆಹಲಿಯಲ್ಲಿ ಅಲ್ಲಿ ಜಂತರ ಮಂತರದಲ್ಲಿ ಅಲ್ಲಿ ಕೂಡ ಧರಣಿ ಮಾಡಿ ಅದರ ಬಗ್ಗೆ ಸಾಕಷ್ಟು ಹೋರಾಟಗಳು ಮಾಡಿದ ಉದಾಹರಣೆಗಳಿದ್ದಾವೆ. ಹಾಗೂ ಕಾವೇರಿ ಜಲಕ್ಕಾಗಿ, ನೆಲಕ್ಕಾಗಿ, ಭಾಷೆಗಾಗಿ, ಕಲೆಗಾಗಿ ಸಾಕಷ್ಟು ಹೋರಾಟಗಳು ಮಾಡಿದ ಉದಾಹರಣೆಗಳಿದ್ದಾವೆ.